ನಮಸ್ಕಾರ. ಈಗ ತಾನೇ ಒಂದು ತುಂಬ ಅದ್ಭುತವಾದ ಸಿನಿಮಾ ನೋಡ್ಕೊಂಡು ಬಂದೆ, ಭಾವತೀರಯಾನ. ಅ ವೆರಿ ವೆರಿ ಯಂಗ್ ಟೀಮ್ ದಟ್ ಇಸ್ ಗಾನ್ ಆನ್ ಟು ಡೂ ಅ ಬ್ಯೂಟಿಫುಲ್ ಜಾಬ್. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇಂಥ ಸಿನಿಮಾಗಳು ನಿಜವಾಗ್ಲೂ ದೇ ನೀಡ್ ಟು ಕಮ್ ಟು ಲೈಟ್. ವಾಟ್ ಅ ಗ್ರೇಟ್ ಟೀಮ್ ಎಫರ್ಟ್. ರಮೇಶ್ ಭಟ್ ಸರ್, I'm a big fan. It was so good to see him on screen. All the actors as well. The girls were amazing. ಸ್ಪೆಷಲ್ ಶೌಟ್ ಔಟ್ ಟು ಚಂದನ. ಅವಳನ್ನ ಇಂಥ ಒಂದು ಪಾತ್ರ ಪ್ಲೇ ಮಾಡೋದನ್ನ ನೋಡೋಕ್ಕೆ ಮನಸ್ಸಿಗೆ ತುಂಬ ಖುಷಿ ಆಯಿತು. ಚಂದನ ಎಷ್ಟು ಒಳ್ಳೆ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್. ಟು ಬಿ ಪ್ಲೇಯಿಂಗ್ ಅ ವೆರಿ ಡಿಫ್ರೆಂಟ್ ರೋಲ್ ಲೈಕ್ ದಿಸ್, ಇಟ್ ವಾಸ್ ವೆರಿ ನೈಸ್ ಟು ವಾಚ್. ಆಲ್ ದ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಭಾವತೀರಯಾನ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಸೊ ಒಂದು ಅದ್ಭುತವಾದಂಥ ಒಂದು ಮೂವಿನ ಮಾಡಿದ್ದಾರೆ, ಎಲ್ಲರೂ ಹೊಸಬ್ರು ಸೇರಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಯೂರ್ ಲವ್ ಇಸ್ ಎಟರ್ನಲ್ ಅಂತ ಹೇಳ್ತಾರೆ, ಅಂದರೆ ಶುದ್ಧ ಪ್ರೀತಿಗೆ ಸಾವಿಲ್ಲ ಅಂತ ಹೇಳ್ತಾರೆ. ಅದನ್ನು ಈ ಮೂವಿ ಮೂಲಕ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಹೊಸ ಆರ್ಟಿಸ್ಟು, ಹಳುಬ್ರು ಇದ್ದಾರೆ, ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರೆ, ತುಂಬ ಹೊಸಬ್ರು ಇದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ಜನರು ಹೀಗೆ ಹೊಸಬ್ರನ್ನ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ನನ್ನ ಹೇಳ್ತಾರೆ. ಥ್ಯಾಂಕ್ ಯು. ಭಾವತೀರಯಾನ ಏನು ಟೈಟಲ್ ಇದೆ, ಸಿನಿಮಾ ನೋಡಿ ಬಂದಾದ್ಮೇಲೆ ನಾನು ಅಷ್ಟೇ ಭಾವುಕಳಾದೆ. ಸಿನಿಮಾನ ಬಂದು ನೋಡಿ, ಎಸ್ಪೆಷಲಿ ಡೈರೆಕ್ಷನ್, ಕ್ಯಾಮ್ರಾ ವರ್ಕ್ ಆ್ಯಂಡ್ ಮ್ಯೂಸಿಕ್ ಮತ್ತು ಲಿರಿಕ್ಸ್ ತುಂಬ ಮನಸ್ಸಿಗೆ ಇಡ್ಸೋ ಅಂಥ ಲಿರಿಕ್ಸ್ ಇದೆ. ಸೊ ಐ ವಾಂಟ್ ಯು ಆಲ್ ಟು ಕಮ್ ಆ್ಯಂಡ್ ವಾಚ್ ದಿ ಸಿನಿಮಾ ಇನ್ ಥಿಯೇಟರ್ಸ್. ಪ್ಲೀಸ್ ವಾಚ್. ಎಲ್ರಿಗೂ ನಮಸ್ಕಾರ. ಹಾಯ್. ಸಿನಿಮಾ ತುಂಬ ಚೆನ್ನಾಗಿದೆ. ಆ ಟೈಟಲ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಅದು ನೋಡಿದ್ರೆ ತುಂಬ ಇಮೋಷನ್ಸ್ ಜಾಸ್ತಿ ಆಗುತ್ತೆ. ಆಚೆ ಬಂದಾಗ ಕೂಡ ನಮ್ಮ ಭಾವನೆಗಳನ್ನ ಪ್ರೊವೋಕ್ ಮಾಡೋವಂಥ ವಿಷಯಗಳಿದೆ ಸಿನಿಮಾದಲ್ಲಿ. ಪ್ರತಿಯೊಬ್ಬರು ನೋಡಬೇಕಾಗುವಂಥ ಸಿನಿಮಾ ಇದು. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಇಂಥ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋದು ಇಷ್ಟಪಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಅಮೃತ ಮಾಡ್ತೀನಿ. ಸೊ ಮೂವಿ ಮುಗಿಯೋಷ್ಟರಲ್ಲಿ ನನ್ನ ಸುತ್ತಮುತ್ತ ಇರೋ ಎಲ್ಲರ ಕಣ್ಣಲ್ಲೂ ನೀರಿತ್ತು. ಒಬ್ರಿಗಿಂತ ಒಬ್ರು ತುಂಬಾ ಪ್ರೊವೋಕ್ ಆಗಿತ್ತು, ಲೈಕ್ ಎಮೋಷನ್ಸ್. ತುಂಬಾ ಚೆನ್ನಾಗಿದೆ ಮೂವಿ. ಸೊ ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊತೀವಿ. ಫೀಲ್ ಗುಡ್ ಮೂವಿ. ಲವ್ ಇಸ್ ಅ ಬ್ಯೂಟಿಫುಲ್ ಇಮೋಷನ್ ಅಂತ ಹೇಳ್ತಾರಲ್ಲ. ಸೊ ಒಬ್ಬರನ್ನ ಇಷ್ಟಪಟ್ಟಾಗ ಲೈಫ್ ಲಾಂಗ್ ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ಬೋದು, ಎಷ್ಟು ಸ್ಯಾಕ್ರಿಫೈಸ್ ಮಾಡ್ಬೋದು ಅನ್ನೋದು ಈ ಮೂವಿಲಿ ತೋರಿಸಿದ್ದಾರೆ. ಐ ಲವ್ ದ ಮೂವಿ. ಆರೋಹಿ ಆಗಲಿ, ಹೀರೋ ಆಗಲಿ, ಕೋ ಆರ್ಟಿಸ್ಟ್ ಸಿತಾರಾ ಮ್ಯಾಮ್ ಆಗಲಿ, ಎಲ್ಲರೂ ತುಂಬ ಬ್ಯೂಟಿಫುಲ್ಲಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಫ್ಯಾಮ್ಲಿ ಕೂಡ ಬಂದು ಈ ಮೂವಿನ ನೋಡ್ಬೋದು. ದಯವಿಟ್ಟು ಭಾವತೀರಯಾನನ ಥಿಯೇಟರಿಗೆ ಬಂದೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಿವ್ಯೂನ ನಾವು ಮುಂಚೆ ಇನ್ನೊಂದು ಸಿನಿಮಾಗೆ ಪ್ರೀಮಿಯರ್ಗೆ ಬಂದಿದ್ವಿ, ಕೂಳೆ ಮಾಡಿಕೊಂಡು ರಿವ್ಯೂ ಕೊಟ್ಟಿದ್ವಿ. ಬಟ್ ಈ ಸಿನಿಮಾ ನೋಡಿದ ಮೇಲೆ ತುಂಬ ಎಮೋಷನಲ್ ಆಗೋದೆ. ನಾನು ಈ ಸಿನಿಮಾ ಗೆಲ್ಲಬೇಕು. ಈ ಸಿನಿಮಾಗೆ ಎಲ್ಲ ಪೊಟೆನ್ಷಿಯಲ್ ಇದೆ. ಆ್ಯಕ್ಟರ್ಸ್ ಕೂಡ ಎಕ್ಸ್ಟ್ರೀಮ್ ಕ್ಲೋಸಪ್ಪಲ್ಲಿ ಪರ್ಫಾರ್ಮ್ ಮಾಡೋದು ಅಷ್ಟು ಈಸಿ ಅಲ್ಲ. ಹುಡುಕಿದ್ರೂ ಒಂದು ತಪ್ಪು ಸಿಗೋಲ್ಲ ಆ್ಯಕ್ಟರ್ಸಿಂದ. ಮತ್ತು ಸಿನಿಮಾ ಮುಗಿದ ಮೇಲೆ ಎಲ್ಲ ಆ್ಯಕ್ಟರ್ಸು ಬಂದು ಕೇಳ್ಕೊಂಡು ನಮ್ಮ ಸಿನಿಮಾನ ಗೆಲ್ಲಿಸಿ ಜನಕ್ಕೆ ತಲುಪಿಸಿ ಅಂತ. ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಒಳ್ಳೆ ಕಾಂಟೆಂಟ್ನ ಜನಕ್ಕೆ ಕೊಟ್ಟರು ಜನ ಬರ್ತಿಲ್ಲ. ಮಿರಾಕಲ್ಲೇ ನಡಿಬೇಕು ಅಂತ ನಾವು ನಮ್ಮ ಪ್ರಮೋಷನ್ಸಲ್ಲಿ ಕೂಡ ಹೇಳ್ತಾ ಬಂದಿದ್ವಿ. ಆ ಮಿರಾಕಲ್ ಯಾಕೆ ಈ ಮೂವಿಯಿಂದನೇ ಸ್ಟಾರ್ಟ್ ಆಗಬಾರ್ದು? ದಯವಿಟ್ಟು ಜನ ಬಂದು ಈ ಸಿನಿಮಾನ ನೋಡಿ. ಹೆಂಗೆಂಗೋ ಹೇಳಬೇಕು, ತುಂಬ ಮಾತಾಡಬೇಕು ಅಂದ್ಕೊಂಡಿದ್ದೆ. ಈ ಸಿನಿಮಾ ನನ್ನನ್ನು ತುಂಬ ಭಾವುಕನಾಗಿ ಮಾಡಿಬಿಟ್ಟಿದೆ. ಭಾವತೀರಯಾನ ಸಿನಿಮಾ ಗೆಲ್ಲಬೇಕು. ಈ ಸಿನಿಮಾ ನಿರ್ದೇಶಕನೇ ಈ ಸಿನಿಮಾ ಲೀಡ್ ರೋಲ್ ಮಾಡಿದಾರಂತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೆಕ್ನಿಕಲಿನೂ ತುಂಬ ಚೆನ್ನಾಗಿದೆ. ಈ ಸಿನಿಮಾನ ಬಂದು ನೋಡಿ. ಆಲ್ ದ ಬೆಸ್ಟ್ ಹೇಳೋಣ ಒಂದ್ಸರಿ. ಆಲ್ ದ ಬೆಸ್ಟ್ ಭಾವತೀರಯಾನ. ಚಂದನ ತುಂಬ ಎಕ್ಸಾಜರೇಟ್ ಮಾಡೋಕ್ಕೆ ಹೋಗಲ್ಲ. ರೈಟ್ ನೌ ದ ಇಮೋಷನ್ ಐ ಆಮ್ ಫೀಲಿಂಗ್ ಅದು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗಲ್ಲ. ಭಾವತೀರಯಾನ ಹೆಸರು ಏನಿದೆಯೋ ಅದು ತಕ್ಕನಾಗೆ ಸ್ಟೋರಿ ಇದೆ. ಜಾಸ್ತಿ ಮಾತಾಡೋಕ್ಕೆ ಹೋದರೆ ಮತ್ತೆ ಇಲ್ಲೂ ಹತ್ಬಿಡ್ತೀನಿ ಅಂದ್ಕೊಳ್ತೀನಿ. ಬ್ಯೂಟಿಫುಲ್ ಸ್ಟೋರಿ ಅನ್ನೋದಕ್ಕಿಂತ ಒಂದೊಳ್ಳೆ ಜರ್ನಿ. ಸೊ ಇಂಥ ಸಿನಿಮಾನ ಆ ಜರ್ನಿ ಜೊತೆ ಟ್ರಾವೆಲ್ ಮಾಡೋದನ್ನ ನೀವು ಯಾರೂ ಮಿಸ್ ಮಾಡ್ಕೋಬೇಡಿ. ಸಿನಿಮಾ ನೋಡಿ, ಥಿಯೇಟರಿಗೆ ಬನ್ನಿ. ಥ್ಯಾಂಕ್ ಯು.
ಈಗ ತಾನೇ ಭಾವತೀರಯಾನ ಸಿನಿಮಾ ನೋಡ್ಕೊಂಡು ಬಂದೆ. ಬಹಳ ಸೊಗಸಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂದರೆ, ಬಹುಶಃ ಈಗಿನ ಟೈಮ್ನಲ್ಲಿ ತುಂಬ ಹೊಡಿ ಬಡಿ ಈ ಥರದ ಸಿನಿಮಾಗಳ ಮಧ್ಯೆ ಈ ಥರದ್ದು ಒಂದು ಭಾವನೆಗೆ ತುಂಬ ಅರ್ಥಪೂರ್ಣವಾದಂಥ ಅಥವಾ ಅಂದರೆ ಎಮೋಷನ್ಸ್ಗಳನ್ನು ಕನೆಕ್ಟ್ ಮಾಡುವಂಥ ಒಂದು ಅದ್ಭುತವಾದ ಸಿನಿಮಾನ ಒಂದು ಹೊಸಬರ ತಂಡ ಮಾಡಿದೆ. ತುಂಬ ಒಳ್ಳೆ ಪ್ರಯತ್ನ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಖಂಡಿತವಾಗ್ಲೂ ಎಲ್ಲರ ಕಡೆಯಿಂದ ಆಗುತ್ತೆ. ಹೊಸಬ್ರ ತಂಡ ಒಂದು ಹೊಸ ಸಿನಿಮಾ ಮಾಡಿದಾಗ ಅವ್ರುಗಳಿಗೆ ನಾವೆಲ್ಲರೂ ಪ್ರೋತ್ಸಾಹ ಕೊಡಲೇಬೇಕಾಗತ್ತೆ. ಆ್ಯಂಡ್ ಅವ್ರು ಆಲ್ರೆಡಿ ಹೇಳಿದ್ರು, 2 ಶಾರ್ಟ್ ಫಿಲ್ಮ್ ಮಾಡಿ ಕೊನೆಗೆ ಅದನ್ನು ಫೀಚರ್ ಫಿಲ್ಮ್ ಮಾಡಿದ್ವಿ ಮ್ಯಾಮ್ ಅಂತ ಹೇಳಿದ್ರು. ಆ್ಯಂಡ್ ಅವರ ಪ್ರಯತ್ನ ತುಂಬ ಸೊಗಸಾಗಿದೆ. ರಮೇಶ್ ಸರ್ ಇರಬಹುದು, ವಿದ್ಯಾ ಮ್ಯಾಮ್ ಇರಬಹುದು, ಪ್ರತಿಯೊಬ್ಬರು ನಟರು ಅವರ ಪಾತ್ರಗಳನ್ನು ಅಮೇಝಿಂಗ್ ಆಗಿ ಮಾಡಿದರೆ. ಅದರಲ್ಲೂ ಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ಕಣ್ತುಂಬಿ ಬರುತ್ತೆ. ಐ ಥಿಂಕ್ ಒಂದು ಅಮೇಝಿಂಗ್ ಪ್ರಯತ್ನ. ಸೊ ಪ್ಲೀಸ್ ಪ್ರತಿಯೊಬ್ಬರು ಬಂದು ಸಿನಿಮಾ ಥಿಯೇಟರ್ನಲ್ಲಿ ಈ ಸಿನಿಮಾನ ವಾಚ್ ಮಾಡಿ ಅದನ್ನು ನೋಡಿ ಅವರೆಲ್ಲರಿಗೂ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಸೊ ಈಗ ತಾನೇ ಭಾವತೀರಯಾನ ಒಂದು ಸೆಲೆಬ್ರಿಟಿ ಶೋನ ಮುಗಿಸ್ಕೊಂಡು ಬಂದ್ವಿ. ಖಂಡಿತವಾಗ್ಲೂ ಸಿನಿಮಾ ನೋಡಿದ್ಮೇಲೆ ಅನ್ನಿಸ್ತಾ ಇದೆ, ಸೆಲೆಬ್ರಿಟಿ ಶೋನಲ್ಲಿ ನಾವು ಹೋಗಿ ಸುಮ್ಮನೆ ಸಿನಿಮಾ ನೋಡ್ಕೊಂಡು ಬರ್ತೀವಿ, ಆದರೆ ಇಂಥ ಸಿನಿಮಾಗಳಿಗೆ ದುಡ್ಡು ಕೊಟ್ಟು ಹೋಗಿ ಸಿನಿಮಾ ನೋಡಬೇಕು ಅಂತ ಒಂದು ಹಾನೆಸ್ಟ್ ರಿವ್ಯೂ. ಯಾಕೆ ಅಂದರೆ ಯಾವುದೇ ಫೈಟ್ಸ್ ಇಲ್ಲ, ದೊಡ್ಡ ಸೆಟ್ ಹಾಕಿ ಒಂದು ಐಟಮ್ ನಂಬರ್ ಇಲ್ಲ, ಅಥವಾ ಮುಜುಗರ ಆಗುವಂತಹ ಯಾವುದೇ ಡೈಲಾಗ್ಗಳಿಲ್ಲ. ಒಂದು ಫೀಲ್ ಗುಡ್ ಮೂವಿ ಅಂದರೆ ಭಾವನೆಗಳಿಗೆ ಒಂದು ಅರ್ಥ ಬರುವಂತಹ ಅದ್ಭುತವಾದಂತಹ ಸಂಭಾಷಣೆ ಉಳ್ಳಂತಹ ಮೂವಿ ನೋಡಬೇಕು ಅಂತ ಹೇಳಿದ್ರೆ ಯಾವುದೇ ಅಂಜಿಕೆ ಇಲ್ಲದೆ ಕುಟುಂಬ ಸಮೇತರಾಗಿ ನೀವು ಭಾವತೀರಯಾನಕ್ಕೆ, ಆ ಟೈಟಲ್ ಎಷ್ಟು ಸೂದಿಂಗ್ ಆಗಿದೆ. ಸೊ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಚಂದೂನ ಯೂಶಲಿ ನೀವೆಲ್ಲರೂ ಒಂಥರ ನಮ್ಮನೆ ಮಗಳು ಅಥವಾ ಗರ್ಲ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರ್ ನೋಡ್ತಾ ಇದ್ರಿ, ಮುದ್ದು ಮರಿ, ಪ್ರಪಂಚದ ಚಿನ್ನು ಮರಿಯಾಗಿ ನೋಡ್ತಾ ಇದ್ರಿ. ಆದರೆ ಈ ಒಂದು ಭಾವತೀರಯಾನದಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಲುಕ್ ವೈಸ್ ಆಗಲಿ, ಆಟಿಟ್ಯೂಡ್ ವೈಸ್ ಆಗಲಿ, ಆ್ಯಂಡ್ ಶೀಸ್ ಅ ಟ್ರೆಮೆಂಡಸ್ ಪರ್ಫಾರ್ಮರ್. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಅಂದರೆ ನಾಳೆನೆ, ಬಿಕಾಸ್ ಆದಷ್ಟು ಬೇಗ ಚಿತ್ರರಂಗದಲ್ಲಿ ನಾಳೆನೇ ಆಗ್ತಾ ಇದೆ. ಇಂಥ ಸಿನಿಮಾಗಳು ಉಳಿಬೇಕು ಅಂದರೆ ವೀಕೆಂಡ್ ಶೋ ನೀವು ಭಾವತೀರಯಾನಕ್ಕೆ ಬರಲೇಬೇಕು, ಸಿನಿಮಾನ ಉಳಿಸ್ಬೇಕು. ಈ ಸಿನಿಮಾ ಉಳಿದ್ರೆ ಒಂದಷ್ಟು ತಂತ್ರಜ್ಞರು ಉಳಿತಾರೆ, ಕಲಾವಿದರು ಬೆಳಕಿಗೆ ಬರ್ತಾರೆ. ಆಲ್ ದಿ ವೆರಿ ಬೆಸ್ಟ್. ಫಸ್ಟ್ ಒಂಚೂರು ಕ್ರಿಸ್ಪ್ ಆಗಿರ್ಬೋದಾಗಿತ್ತು ಅಂತ ಅನಿಸ್ತು, ಒಂಚೂರು ಲ್ಯಾಗ್ ಆಗಿದೆ ಅನಿಸ್ತು. ಅದು ಬಿಟ್ಟರೆ ದ ಹೋಲ್ ಮೂವಿ ಇಸ್ ವೆರಿ ಗುಡ್. ಎಲ್ಲರ ಪ್ರಯತ್ನ, ಎಲ್ಲರ ಆ್ಯಕ್ಟಿಂಗ್ ಇಸ್ ವೆರಿ ವೆರಿ ಗುಡ್. ಪ್ಲೀಸ್ ಬಂದು ಥಿಯೇಟರ್ಸಲ್ಲಿ ಭಾವತೀರಯಾನ ನೋಡಿ. ಆ್ಯಂಡ್ ಹೋಲ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಾನು ಮಂದಾರ ಬೆಟ್ಟಲಹಳ್ಳಿ. ಈಗಷ್ಟೇ ಭಾವತೀರಯಾನ ಅಂತ ಫಿಲ್ಮ್ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿದೆ. ಕೆಲವೊಂದು ಮೂಮೆಂಟ್ಸ್ ಇನ್ ದ ಫಿಲ್ಮ್ ಇಟ್ ಡೀಪ್ಲಿ ಮೂವ್ಸ್ ಅಸ್. ಅದು ರಮೇಶ್ ಸರ್ ಮತ್ತು ವಿದ್ಯಾ ಮ್ಯಾಮ್ ಬಗ್ಗೆ ಹೇಳಂಗೆ ಇಲ್ಲ, ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದೇ ಹೇಳ್ತಾರಲ್ಲ, ರೈಟ್ ಪರ್ಸನ್ ರಾಂಗ್ ಟೈಮಲ್ಲಿ ಬಂದರೆ ಏನಾಗುತ್ತೆ ಅನ್ನೋದು ಒಂದು ಲೈನಲ್ಲಿ ಹೇಳ್ಬೋದು ಈ ಫಿಲ್ಮ್ ಬಗ್ಗೆ. ಹ್ಯಾಪಿ ಟಿಯರ್ಸ್ ಇರುತ್ತೆ ಈ ಫಿಲ್ಮ್ ಎಂಡಲ್ಲಿ. ನನಗಂತೂ ತುಂಬಾ ಇಷ್ಟ ಆಯಿತು. ಎಸ್ಪೆಷಲಿ ಸಿನಿಮ್ಯಾಟೋಗ್ರಫಿ ಇಸ್ ಬ್ಯೂಟಿಫುಲ್. ಶಿವಶಂಕರ್ ಅವ್ರು ತುಂಬಾ ಚೆನ್ನಾಗಿ ಅದನ್ನು ಮಾಡಿದ್ದಾರೆ. ಓವರ್ ಆಲ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಇದು ಆದಷ್ಟು ಜನ ಬಂದು ನೋಡಬೇಕು. ತುಂಬಾ ಬ್ಯೂಟಿಫುಲ್ ಕಾಂಟೆಂಟ್ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಎಲ್ಲರೂ ನೋಡಿ ಅವರಿಗೆ ಸಪೋರ್ಟ್ ಮಾಡಿ. ಹಾರ್ಟ್ ಬ್ರೇಕ್ ಡಸಂಟ್ ಗೆಟ್ ಈಸಿಯರ್ ಆಸ್ ದಿ ಏಜ್ ಅಂತ ಹೇಳ್ತಾರಲ್ಲ, ಅದು ನಿಜ ಅನ್ನಿಸ್ತು. ಪ್ರಾವರ್ಬ್ ಇದೆ ಅದು. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಚುಲಿ ಫಸ್ಟ್ ಡೆಬ್ಯೂ ಡೈರೆಕ್ಷನ್ ಸಿನಿಮಾ ಮಾಡ್ತಾ ಇರೋದು. ಅದು ಹೇಳ್ತಾರಲ್ಲ, ಡೈರೆಕ್ಟರ್ಸ್ಗೆ ಎಷ್ಟು ಡಿಪಾರ್ಟ್ಮೆಂಟ್ಸ್ ಗೊತ್ತಿರುತ್ತೋ ಅಷ್ಟು ಒಳ್ಳೇದು ಅಂತ, ಅದು ನಿಜ ಅಂತ ಅನ್ನಿಸ್ತು. ಆ್ಯಕ್ಟಿಂಗ್ ಕೂಡ ವೆರಿ ಸಟಲ್, ವೆರಿ ನೈಸ್. ಎಲ್ಲರದ್ದು ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಆ್ಯಂಡ್ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಕಥೆ ಒಂಥರ ಎಮೋಷ್ನಲ್ ಆಗಿ ಇನ್ನೂ ಒಂದು ಅರ್ಧ ಗಂಟೆ ಇದ್ರೂ ನೋಡ್ಬೋದು ಅಂತ ಅನ್ನಿಸ್ಬೇಕು, ಆ ಥರನೇ ಅನ್ನಿಸ್ತು. ತುಂಬ ಕ್ರಿಸ್ಪಾಗಿ, ತುಂಬ ಫ್ರೆಶ್ ಆಗಿದೆ. ಕತೆ ಸಿಂಪಲ್ ಆಗಿದ್ರು ಅಪ್ರೋಚು ತುಂಬ ಹೊಸತನ ತಂದುಕೊಟ್ಟಿದೆ ಅಂತ ಅನಿಸ್ತು. ಸೊ ಆಲ್ ದಿ ಬೆಸ್ಟ್ ಟು ದ ಟೀಮ್. ಎಲ್ಲರೂ ಬಂದು ಸಿನಿಮಾ ಥ್ಯಾಂಕ್ ಯು. ಭಾವತೀರಯಾನ ಹೆಸರು ಕೇಳಿದ್ರೇ ಹೆಚ್ಚು ಕನ್ನಡ ಪ್ರಿಯರಿಗೆ ಹೆಚ್ಚು ಆಸೆ ಆಗೋ ಹಾಗೆ ಭಾವತೀರಯಾನ ಹೆಸರಲ್ಲೇ ಇದೆ. ಇದರಲ್ಲಿ ಏನೋ ಇದೆ. ನಮ್ಮವರೆಲ್ಲ, ಐ ಮೀನ್ ಕನ್ನಡಿಗರೆಲ್ಲ ನೋಡಲೇಬೇಕಾದಂಥ ಮೂವಿ ಅಂತ ಅನ್ನಿಸ್ಬಿಡುತ್ತೆ. ಮಕ್ಕಳು, ದೊಡ್ಡವರು ಎಲ್ಲ ಒಟ್ಟಿಗೆ ಕೂತು ನೋಡುವಂಥ ಒಂದು ಮೂವಿ. ಖಂಡಿತ ಎಲ್ಲರೂ ಬಂದು ಒಮ್ಮೆ ಈ ಮೂವಿನ ನೋಡಿ. ಈಗಿನ ಮೂವಿಗಳು ಭಾಷೆ ಇದೆಲ್ಲ ಮಕ್ಕಳ ಜೊತೆ ಕೂತ್ಕೊಂಡಾಗಲಿ, ದೊಡ್ಡವ್ರ ಜೊತೆ ಕೂತ್ಕೊಂಡಾಗಲಿ ನೋಡೋದಕ್ಕೆ ಸಂಕೋಚ ಆಗುತ್ತೆ. ಕಿರುತೆರೆಯಿಂದ
ಬೆಳ್ಳಿತೆರೆನಲ್ಲಿ ಬಂದಿದ್ದಾರೆ ಈ ಸಿನಿಮಾದ ಮೂಲಕ. ಅಂದರೆ ಇಟ್ ಓನ್ಲಿ ಶೋಸ್ ದಟ್ ಆ ಬ್ಯಾರಿಯರ್ ಇಲ್ಲ, ಅಂದರೆ ಸೀರಿಯಲ್ ಮಾಡೋರು ಸಿನಿಮಾ ಮಾಡಲ್ಲ ಅನ್ನೋದು ತುಂಬ ದೇಸ್ ಬೀನ್ ಸ್ಪೆಕ್ಯುಲೇಷನ್ಸ್ ಹಾಗೆಲ್ಲ. ಬಟ್ ಈ ಸಿನಿಮಾದಲ್ಲಿ ಬಹಳಷ್ಟು ಜನ ಕಿರುತೆರೆ ನಟರನ್ನ ಸಿನಿಮಾನ ನೋಡೋಕೆ ಸಿಕ್ತು. ತುಂಬ ಖುಷಿ ಆಯಿತು, ಅದು ವೆರಿ ಮೋಟಿವೇಟಿಂಗ್. ಆಮೇಲೆ ನನಗೆ ಆ್ಯಕ್ಚುಲಿ ಫಸ್ಟ್ ಹಾಫಲ್ಲಿ ಒಬ್ಬರು ಬರ್ತಾರೆ ಹೀರೋಯಿನ್ ಅನುಷಾ ಅಂತ, ಅವ್ರ ಪರ್ಫಾರ್ಮೆನ್ಸ್ ನನಗೆ ತುಂಬ ಇಷ್ಟ ಆಯಿತು. ಪ್ಲಸ್ ರಮೇಶ್ ಸರು ಮತ್ತು ವಿದ್ಯಾ ಮ್ಯಾಮ್ ಅವ್ರದ್ದು ನಾನು ಐ ಥಿಂಕ್ ಐಮ್ ಟು ಯಂಗ್ ಟು ಇವನ್ ಕಮೆಂಟ್ ಎನಿಥಿಂಗ್ ಅಬೌಟ್ ಇಟ್. ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಟ್ರೇಲರ್ ನೋಡಿ, ದಯವಿಟ್ಟು ಟ್ರೇಲರ್ ನೋಡಿ, ನಿಮಗೆ ಟ್ರೇಲರ್ ಇಷ್ಟ ಆದಲ್ಲಿ ದಯವಿಟ್ಟು ಥಿಯೇಟರ್ಸಿಗೆ ಬಂದು ಕನ್ನಡ ಸಿನಿಮಾನ ನೋಡಿ, ಪಾವತಿ ರಾಯಣ್ಣಗೆ ಸಪೋರ್ಟ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ಒಂದು ಹೊಸ ತಂಡದ ಹೊಸ ಪ್ರಯತ್ನ, ಒಂದು ಅಚ್ಚುಕಟ್ಟಾದ ಕಥೆನ ಎಷ್ಟು ಚೆನ್ನಾಗಿ ಹೆಣಿಬೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು. ಅಂದರೆ ನಾವು 3 ಜನ ಆ್ಯಕ್ಟ್ ಮಾಡಿದ್ದೀವಿ, ಸೊ ನಾವೇ ಜಾಸ್ತಿ ಹೇಳ್ಕೊಂಡ್ರೆ ಖಂಡಿತ ಅದು ತಪ್ಪಾಗುತ್ತೆ. ಖಂಡಿತ ಈ ಸಿನಿಮಾ ಬೆಳಿಬೇಕು ಅಂದರೆ ನೀವೆಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಬೇಕು. ಆವಾಗ ಮಾತ್ರ ಇದು ಜನರಿಗೆ ಮುಟ್ಟಕ್ಕೆ ಸಾಧ್ಯ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ಇದೆಲ್ಲ ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ಒಟ್ಟಿಗೆ ನೋಡುವಂಥ ಒಂದು ಸಿನಿಮಾ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಅಂದರೆ ಥಿಯೇಟ್ರಲ್ಲೇ ಹೋಗಿ ನೋಡಿ, ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವರ್ಡ್ ಆಫ್ ಮೌತಿಂದನೇ ಈ ರೀತಿ ಹೊಸಬ್ರು ಸಿನಿಮಾ ತಲುಪೋಕೆ ಸಾಧ್ಯ. ಥಿಯೇಟ್ರಲ್ಲಿ ನೋಡಿ, ನಿಮ್ಗೆ ಇಷ್ಟ ಆಗಿರೋ ವಿಚಾರನ ಹಂಚ್ಕೊಳ್ಳಿ, ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಎಲ್ರಿಗೂ ಬಂದಿದ್ದಕ್ಕೆ. ಬಿಕಾಸ್ ಇಷ್ಟು ಯಶಸ್ವಿಯಾಗಿ ಇದೊಂದು ಸೆಲೆಬ್ರಿಟಿ ಶೋ ಆಯಿತು ಅಂದರೆ ಬಿಕಾಸ್ ಅವ್ರುಗಳೆಲ್ಲ ಬಂದಿದ್ದಕ್ಕೆ. ಆ್ಯಂಡ್ ನೀವು ನಮ್ಮ ಪರ್ಫಾರ್ಮೆನ್ಸ್ ನೋಡಿದ್ದೀರಾ ಆ್ಯಂಡ್ ಟೀಮ್ ಹಾರ್ಡ್ ವರ್ಕ್ ನೋಡಿದ್ದೀರಾ. ಸೊ ದಯವಿಟ್ಟು ಎಲ್ಲ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಈಗ ಪ್ರಮೋಟ್ ನಮಗೆ ತುಂಬ ಇಷ್ಟ. ಸೊ ಯಾರ್ಯಾರು ಸಿನಿಮಾ ನೋಡಿದ್ದೀರಾ ಅವರೆಲ್ಲ ನಿಮ್ಮ ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಫೇಸ್ಬುಕ್ ಎಲ್ಲ ಕಡೆನೂ ರಿವ್ಯೂ ಕೊಡಿ, ನಮ್ಮ ಟೀಮ್ನ ಟ್ಯಾಗ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಹೇಳಿ. ಸೊ ಅದರಿಂದನೇ ಎಲ್ಲರೂ ಹೇಳ್ದಂಗೆ ಇದು ಸ್ಪ್ರೆಡ್ ಮಾಡ್ತಾ ಹೋದ್ರೇ ಜನ ಥಿಯೇಟರ್ಸಿಗೆ ಬರೋದು. ಸೊ ಬರೋ ಥರ ಮಾಡೋದು ನಿಮ್ಮ ಕೈಯಲ್ಲಿದೆ. ಸೊ ಒಂದ್ಸಲ ಒಂದು ಸಿನಿಮಾ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿಗೆ ಹೊಸ ಆಯಾಮನ ಕಟ್ಟಿಕೊಡ್ಬೇಕು, ಅದನ್ನು ಪರಿಚಯ ಮಾಡಿಸ್ಬೇಕು, ಆಲ್ರೆಡಿ ಇರೋದನ್ನು ಮತ್ತೆ ನೆನಪಿಸ್ಬೇಕು. ಈಗ ಹೋಗ್ತಿರೋ ಪ್ರೀತಿಗಿಂತ ಇನ್ನೂ ಶ್ರೇಷ್ಠವಾದ ಪ್ರೀತಿ ಇದು ಅನ್ನೋದು ತೋರಿಸ್ಬೇಕಿತ್ತು. ಅದು ತೋರಿಸಿದ ಅಂದರೆ ಬೆಳಗ್ಗೆಯಿಂದ ಬಂದಿರೋ ರೆಸ್ಪಾನ್ಸ್ ಯಾರ್ಯಾರು ನೋಡಿದಾರ ಅವರೆಲ್ಲರೂ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಎಷ್ಟೋ ಜನ ನಾನು ಉತ್ಪ್ರೇಕ್ಷೆ ಮಾಡ್ತಿಲ್ಲ, ಎಷ್ಟೋ ಜನ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಅಂತ ಹೇಳಿರೋರು ಇದ್ದಾರೆ. ಅದನ್ನು ನಾವು ನೋಡಿರೋರು ಇದ್ದೀವಿ. ಸೊ ಇನ್ನಷ್ಟು ಹೆಚ್ಚಿನ ಜನ ಬಂದು ಸಿನಿಮಾ ನೋಡಬೇಕು, ಸಿನಿಮಾ ಎಲ್ರಿಗೂ ತಲುಪಬೇಕು. ಎಮೋಷನ್ಸ್ ಅನ್ನೋದು ಮತ್ತಷ್ಟು ಎಲ್ರಿಗೂ ತಲುಪಿ ಸಂಬಂಧಗಳು ಮತ್ತೆ ಗಟ್ಟಿ ಆಗಬೇಕು. ಇದೆಲ್ಲನೂ ಆಗಬೇಕಂದ್ರೆ ಒಂದು ಸತಿ ಬಂದು ಭಾವತಿ ರಾಯಣ್ಣ ನೋಡಿ, ಮೋಸ್ಟ್ಲಿ ನಿಮಗೆ ಎಮೋಷನ್ಸ್ ಅನ್ನೋದ್ರ ಮೇಲೆ ಒಂದು ಒಳ್ಳೆ ವ್ಯಾಲ್ಯೂ ಕೊಟ್ಬೋದು. ಸೊ ಪ್ಲೀಸ್ ಇಲ್ಲಿವರೆಗೂ ಬಂದಿರೋ ರೆಸ್ಪಾನ್ಸ್ ಬೇಕಾದ್ರೆ ನೀವೇ ಎಲ್ಲರ ಹತ್ರ ಕೇಳಿಕೊಂಡು ಬನ್ನಿ. ತುಂಬ 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 ಬೇಕಾಗಿದೆ ನಿಮ್ಮ ಥಿಯೇಟರ್ಗೆ ವಿಸಿಟ್ ಮಾಡೋದು ತುಂಬ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನೆಕ್ಸ್ಟ್ ನಮ್ಮ ತಂಡದವ್ರು ಮಾತಾಡ್ತಾರೆ. ಈ ಪ್ರೋಮೋ ಶೂಟ್ಸ್ ಒಂದಷ್ಟು ಮಾಡಿದ್ರು ನಮ್ಮ ಡೈರೆಕ್ಟರ್ಸ್ ಇಬ್ಬರು ಸೇರಿಕೊಂಡು. ಅದರೊಳಗೆ ಒಂದು ಪ್ರಶ್ನೆ ಹಾಕಿದ್ರು ನಮ್ಮ ಕಲಾವಿದರಿಗೆಲ್ಲ, ಪ್ರೀತಿ ಅಂದರೆ ನಿಮ್ಮ ಪ್ರಕಾರ ಏನು ಅಂತ. ಆ ಪ್ರೀತಿ ಅಂದರೆ ನಮ್ಮ ಪ್ರಕಾರ ಏನು ಅಂತ ನಾವು ಹೇಳಿದ್ದನ್ನೆಲ್ಲ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಪ್ರೀತಿ ಅಂದರೆ ಬರೀ ಮೆಟೀರಿಯಲಿಸ್ಟಿಕ್ ಅಲ್ಲ, ಲೌಕಿಕವಾದದ್ದಲ್ಲ, ಅದು ಒಂಥರ ಪಡ್ಕೊಳ್ಳೋದು ಅಂತ ಒಂದು ವ್ಯಾಪಾರದ್ದಲ್ಲ, ಅದು ಒಂದು ಮನೋವ್ಯಾಪಾರ ಅಷ್ಟೇ. ಅದು ಏನೋ ಒಂದು ಗಿಫ್ಟ್ ಕೊಟ್ಟು ಇನ್ನೊಬ್ಬರನ್ನ ಪ್ರೀತಿ ಪಡಿಸೋದು ಅದೆಲ್ಲ ಅಲ್ಲ. ಅದು ಪ್ರೀತಿ ಅಂದರೆ ಹೇಗಿರಬೇಕು, ಎಷ್ಟು ಅದರೊಳಗೆ ನಿಸ್ವಾರ್ಥತೆ ಇರಬೇಕು, ಯಾವ ನಿರೀಕ್ಷೆಗಳು ಇಲ್ಲದೆ ಇರಬೇಕು ಅನ್ನೋದನ್ನು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಇನ್ನೇನು ಹೇಳ್ಬಿಡೋದಿಲ್ಲ. ಅದೇನು ಹೇಳಿದೆ ನಿಜವಾಗ್ಲೂ ಯಾವ ಥರ ಹೇಳಿದ್ದಾರೆ ಅನ್ನೋದನ್ನು ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, OTT ಕಾಯಬೇಡಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಸಿನಿಮಾ ನೋಡಿ, ಈ ಸಿನಿಮಾನ ಉಳಿಸಿ ಮತ್ತು ಬೆಳೆಸಿ. ಧನ್ಯವಾದ.